ಹೆಲೋ ಎವ್ರಿವನ್. 27ನೇ ಪ್ರಶ್ನೆಯನ್ನ ನೋಡೋಣ. -5,7 ಮತ್ತು -1,3 ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಸೊ ನಾವಿಲ್ಲಿ ದೂರ ಸೂತ್ರವನ್ನ ಬಳಸಿದ್ರೆ d ಸಮ ವರ್ಗಮೂಲ x2 - x1 ಸ್ಕ್ವೇರ್ ಪ್ಲಸ್ y2 - y1 ಸ್ಕ್ವೇರ್ ಅಂತ ಆಗತ್ತೆ. ಸೊ ಅದು x2 ಬೆಲೆ -1 ಹಾಗೆ x1 ಬೆಲೆ -5. ಸೊ ಇದು -5 ಅಂತ ಆಗತ್ತೆ. ಇದರ ವರ್ಗ ಹೌದಾ. x2 ಬೆಲೆಯೇ -1 ಇದೆ, x1 ಬೆಲೆ -5 ಇದೆ. ಅದರ ಮಧ್ಯದಲ್ಲಿ ಇನ್ನೊಂದು ಮೈನಸ್ ಸೈನ್ ಇರೋದಕ್ಕೆ ನಾವು ಇಲ್ಲಿ ಮೈನಸ್ ಅನ್ನ ತಗೊಂಡು x1 ಅನ್ನ -5 ಈ ರೀತಿಯಾಗಿ ಬರ್ಕೋಬೇಕು. ಹಾಗೆ y2 ಬೆಲೆ 3, y1 ಬೆಲೆ 7 ಇದರ ವರ್ಗ. ಸೊ ಇಲ್ಲೇನಾಗತ್ತೆ, -1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ 5 ಇದರ ವರ್ಗ. ಹಾಗೆ ಇದು 3 - 7ರ ವರ್ಗ. ಇದರ ಮೇಲ್ಗಡೆಗೆ ಒಂದು ವರ್ಗ ಮೂಲ ಇರುತ್ತೆ. ಸೊ ಇಲ್ಲೇನಾಯ್ತು, -1 + 5 ಅಂತ ಅಂದ್ರೆ 4ರ ವರ್ಗ, 7 - 3 ಅಂತ ಅಂದ್ರೇನು ಸಹ 4ರ ವರ್ಗ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದು 4ರ ವರ್ಗ 16, ಹಾಗೇನೆ ಇದು 4ರ ವರ್ಗ 16. ಇದು -4ರ ವರ್ಗ ಆಗಿರುತ್ತೆ, ಬಟ್ ನಮ್ಗೆ ಅದರಿಂದನೂ ಸಿಗೋದು +16 ಆಗಿರುತ್ತೆ. ಇದು ಒಟ್ಟು 32 ಅನ್ನೋದನ್ನ ನಾವು ನೋಡ್ಬೋದು. 16 + 16 32 ಆಗಿರುತ್ತೆ. ಇದನ್ನ ನಾವು ಹೀಗೂ ಬರಿಬಹುದು, 16 × 2 ಅಂತ ಬರೆದ್ರೆ 16 2 32. ಸೊ ಆಗ ಇದನ್ನ ನಾವು ವರ್ಗಮೂಲ 16 ಗುಣಿಸು ವರ್ಗಮೂಲ 2 ಅಂತ ಸಪರೇಟ್ ಆಗಿ ಬರ್ಕೊಳ್ಬಹುದು. ವರ್ಗಮೂಲ 16ರ ಬೆಲೆ 4. ಸೊ ಇದು 4 ವರ್ಗಮೂಲ 2 ಮಾನಗಳು ಅಂತಾನು ನಾವು ತಗೊಳ್ಬಹುದು ಇದನ್ನ.